ರಾಮದುರ್ಗ ಪಟ್ಟಣ ಅಂದ್ರೆ ತಟ್ಟನೆ ನೆನಪಾಗೋದು ಬೆಟ್ಟ ಗುಡ್ಡಗಳು. ಯಾಕಂದ್ರೆ ಇಡೀ ಪಟ್ಟಣ ಬೆಟ್ಟ ಗುಡ್ಡಗಳಿಂದ ಆವೃತಗೊಂಡಿದೆ. ಯಾವುದೇ ದಿಕ್ಕಿನಿಂದ ಬಂದರೂ ಬೆಟ್ಟ ಹತ್ತಿ ಇಳಿಯಲೇಬೇಕು. ಪ್ರಕೃತಿ ದತ್ತವಾಗಿ ಸುಂದರವಾಗಿ ಕಾಣುತ್ತದೆ. ಸುತ್ತಮುತ್ತಲಿನ ಗುಡ್ಡಗಳಲ್ಲಿ 5 ನೀರಿನ ಝರಿಗಳಿದ್ದು ಅವು ಸ್ಥಳೀಯರ ಅಚ್ಚುಮೆಚ್ಚಿನ ಪ್ರೇಕ್ಷಣೀಯ ಸ್ಥಳಗಳಾಗಿವೆ. ಸುಮಾರು 10 ಕಿಲೋಮೀಟರ್ ಅಂತರದಲ್ಲಿ 5 ಕೊಳ್ಳಗಳು ಕಾಣಸಿಗುತ್ತವೆ. ಅದರಲ್ಲೂ ಈಶ್ವರಪ್ಪನ ಕೊಳ್ಳ ಬಹಳ ವಿಶೇಷ ಸ್ಥಳ ಅಂತ ಅನಿಸುತ್ತದೆ. ಇದಕ್ಕೆ ಪ್ರಮುಖ ಕಾರಣ ಬೃಹತ್ ಬಂಡೆಗಳಲ್ಲಿ ಪ್ರಕೃತಿ ದತ್ತವಾಗಿ ನಿರ್ಮಾಣವಾದ ಗುಡಿ ಇರೋದು. ಸುಮಾರು 40 ಅಡಿ ಅಗಲ ಹಾಗೂ 15 ಅಡಿ ಉದ್ದದ ಈ ಪ್ರಕೃತಿ ದತ್ತ ಗುಡಿ ನೋಡಿದ್ರೆ ಮನಸ್ಸು ಉಲ್ಲಾಸಭರಿತವಾಗುತ್ತದೆ. ಇಲ್ಲಿ ಇತ್ತೀಚೆಗೆ ಈಶ್ವರಲಿಂಗ ಸ್ಥಾಪಿಸಲಾಗಿದ್ದು, ಹೀಗಾಗಿ ಇದು ಪ್ರವಾಸಿ ತಾಣವಾಗಿ ರೂಪುಗೊಂಡಿದೆ. ಬೆಟ್ಟಗುಡ್ಡಗಳಿಂದ ಆವೃತವಾದ ಈ ದೇವಸ್ಥಾನದ ಹಿಂಭಾಗದಲ್ಲಿ ಪುಷ್ಕರಣಿ ಇದೆ. ಅದು ದೈವ ನಿರ್ಮಿತ ಪುಷ್ಕರಣಿ ಎಂದೇ ಹೆಸರುವಾಸಿ. ಅದು ಬತ್ತಿದ ಇತಿಹಾಸವೇ ಇಲ್ಲದಿರುವುದು ಇದಕ್ಕೆ ಕಾರಣ. ಇಲ್ಲಿನ ನೀರು ಬಹಳ ರುಚಿಯಾಗಿದೆ. ಅದು ಕೂಡ ಪ್ರವಾಸಿಗರನ್ನ ಸೆಳೆಯೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಪಟ್ಟಣಕ್ಕೆ ಹೊಂದಿಕೊಂಡಿರುವ ಶಿವನ ಮೂರ್ತಿ ಹತ್ತಿರವೇ ಮುಳ್ಳೂರು ಗುಡ್ಡದಲ್ಲಿ ಇರುವ ಈಶ್ವರಪ್ಪನ ಕೊಳ್ಳವು ಪ್ರೇಕ್ಷಣೀಯ ಮತ್ತು ಪಿಕ್ನಿಕ್ ಪಾಯಿಂಟ್ ಎಂದು ಗುರುತಿಸಿಕೊಂಡಿದೆ. ಇಲ್ಲಿ ಈಶ್ವರನ ಮೂರ್ತಿ ಇದೆ. ಅದಕ್ಕಿಂತ ಇದನ್ನ ಈಶ್ವರಪ್ಪನ ಕೊಳ್ಳ ಎಂದು ಕರೆಯುತ್ತಾರೆ. ಪ್ರತಿ ಅಮಾವಾಸ್ಯೆ ಮತ್ತು ಸೋಮವಾರದಂದು ಭಕ್ತರು, ಜೋಡಿಗಳು, ನವ ದಂಪತಿಗಳು ಇಲ್ಲಿ ಹೆಚ್ಚಾಗಿ ಬರುತ್ತಾರೆ. ಇಲ್ಲಿಗೆ ಬರಲು 2 ಕಿಲೋಮೀಟರ್ ಹಾದಿ ಸುಗಮವೇನೂ ಅಲ್ಲ. ಹಲವೆಡೆ ತೆವಳಿಯೇ ಸಾಗುವ ಅನಿವಾರ್ಯವಿದೆ. ಕಷ್ಟಪಟ್ಟು ಈ ಸ್ಥಳಕ್ಕೆ ಬಂದ ಪ್ರವಾಸಿಗರಿಗೆ ಮೋಸ ಆಗೋದಿಲ್ಲ. ಪ್ರಕೃತಿ ದತ್ತ ದೇವಸ್ಥಾನ, ಪವಿತ್ರ ಪುಷ್ಕರಣಿ, ಜೋಗದ ರೀತಿ ಗುಂಡಿ ಜೊತೆಗೆ ಹಕ್ಕಿಗಳ ಚಿಲಿಪಿಲಿ ಮುದ ನೀಡಿ ಆಯಾಸ ಮರೆಸುತ್ತದೆ. ಇನ್ನು ಮಳೆಗಾಲದಲ್ಲಿ ಪ್ರಕೃತಿ ನಿರ್ಮಿತ ಜಲಪಾತವನ್ನ ನೋಡಬಹುದು. ಅಭಿವೃದ್ಧಿ ಕಾರ್ಯಗಳು ನಡೆದ್ರೆ ಪ್ರವಾಸಿಗರನ್ನ ಇನ್ನಷ್ಟು ಸೆಳೆಯಬಹುದು. ಇನ್ನು ಈಶ್ವರಪ್ಪನ ಕೊಳ್ಳದ ಜಲಪಾತವು ಮಳೆಗಾಲದಲ್ಲಿ ಖುಷಿ ನೀಡುತ್ತದೆ. ಇದು ಈ ಕ್ಷಣದ ವಿಡಿಯೋ. ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಬೆಂಬಲ ನಮಗಿರಲಿ. ನಮಸ್ಕಾರ.